ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಪೂರ್ವ ರೇಷ್ಮೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಸೇರಿ ಈಗ ಮಾತನಾಡೋ ಸಬ್ಜೆಕ್ಟ್ ಏನಂದರೆ, ನಮ್ಮ ಭಾವಿ ಶಾಸಕರಾದಂಥ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರಿಗೆ ಸಿದ್ದರಾಮಯ್ಯನವರ ಸಹಾಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹಾಯದಿಂದ ಮೊದಲನೇ ಬಾರಿಗೆ ಮಂತ್ರಿಯಾಗಿ, ಉನ್ನತ ಶಿಕ್ಷಣ ಸಚಿವರಾಗಿ ಮತ್ತು ಶಾಸಕರಾಗಿ ಕೆಲಸ ಮಾಡಿ 3 ವರ್ಷ ಆಗಿದೆ, ಅವಧಿ ಮುಗಿದಿದೆ. ಈ 3 ವರ್ಷದ ಅವಧಿಯಲ್ಲಿ ಅವರು ಮಾಡಿರುವ ಒಂದು ಅಭಿವೃದ್ಧಿ ಕೆಲಸಗಳು ತುಂಬ ಶ್ಲಾಘನೀಯವಾಗಿದೆ ಮತ್ತು ಕರ್ನಾಟಕ ಸ್ಟೇಟ್ನಲ್ಲೇ ನಂಬರ್ 1 ಕೆಲಸಗಳು ಆಗಿದೆ ಅಂದರೆ ಅದಕ್ಕೆ ತಪ್ಪಾಗಲಾರದು. ಇದಕ್ಕೆ ಸಾಕ್ಷಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅವರು ಅವಿರತವಾಗಿ ರಾತ್ರಿ ಹಗಲು ಎನ್ನದೆ ಎಲ್ಲ ಏನೇನು ಸೌಕರ್ಯಗಳು ಬೇಕು, ಯಾವ್ಯಾವ ಊರಿಗೆ ಏನೇನು ಸೌಕರ್ಯಗಳು ಬೇಕು, ಏನೇನು ಅನುದಾನಗಳು ತರಬೇಕು, ಯಾವ ಥರ ಮಾಡಿದರೆ ನಾವು ಎಷ್ಟು ವರ್ಷಗಳಾದರೂ ಜನಗಳು ತಿಳ್ಕೊಳ್ಳುವಂಥ ಕೆಲಸಗಳು ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡು ಬರ್ತಾರೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಮೊದಲನೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಹೂವಿನ ಮಾರ್ಕೆಟೆ ಮತ್ತು ಆಸ್ಪತ್ರೆ ಇಂಪ್ರೂವ್ಮೆಂಟ್ಸು, ಮತ್ತು ಶಿಡ್ಲಘಟ್ಟಗೆ ಒಂದು ರೇಷ್ಮೆ ಗೂಡಿನ ಮಾರುಕಟ್ಟೆ, ಮತ್ತು ಚಿಂತಾಮಣಿಯಲ್ಲಿ ಸಹ ಒಳ್ಳೆ ಕಾಲೇಜು ಮತ್ತು ರಸ್ತೆಗಳು, ನೀರಿನ ಸೌಕರ್ಯಗಳು ಮತ್ತು ಹಳ್ಳಿಗಳಲ್ಲಿ ಚೆಕ್ ಡ್ಯಾಮ್ಗಳು ರೈತರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಒಳ್ಳೆಯ ಒಂದು ಅನುದಾನ ತಂದು ಹಾಸ್ಪಿಟಲ್ಲು ಮತ್ತು ಕೋರ್ಟ್ ಆಗಲಿ, ಪಾಲಿಟೆಕ್ನಿಕ್ ಆಗಲಿ, ಯಾವ್ಯಾವುದು ಜನಗಳಿಗೆ ಉಪಯೋಗ ಆಗುವಂಥ ಕೆಲಸಗಳು ಏನಿದೆಯೋ ಅವರು ಯೋಚನೆ ಮಾಡಿ ಇವತ್ತು ತಮ್ಮ ಒಂದು ಸರ್ಕಾರದ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವತಿಯಿಂದ, ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಅನುದಾನದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ. ಇನ್ನು ತಾವು ಮಾಡಿರೋ ಕೆಲಸಗಳಲ್ಲಿ ತಾವು ಸಹಾಯ ಹಸ್ತ ನೀಡಿರುವ ಅರ್ಧಂಬರ್ಧ ಕೆಲಸಗಳು ನಡೀತಾ ಇದೆ, ಅನುಗ್ರಹದಿಂದ ನಡೀತಾ ಇದೆ. ಇನ್ನು ಮುಂದೆ ಕೂಡ ಇದೇ ರೀತಿ ಕೆಲಸಗಳು ಆಗಬೇಕು ಅಂದರೆ ನಮ್ಮ ಒಂದು ಶಾಸಕರಿಗೆ ನಿಮ್ಮ ಒಂದು ಸಚಿವ ಸ್ಥಾನದಲ್ಲಿ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟು ಅವರನ್ನು ಮುಂದುವರಿಸಬೇಕು ಅಂತ ನಾವು ಚಿಂತಾಮಣಿ ತಾಲೂಕು ಜನತೆ ಪರವಾಗಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ತಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸುಧಾಕರ್ ಸಾಹೇಬರನ್ನು ಮುಂದುವರಿಸಬೇಕು ಅಂತ ನಮ್ಮ ಪೂರ್ವ ಬೆಳೆಗಾರರ ಸಂಘದ ವತಿಯಿಂದ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಸುಧಾಕರ್ ಅವರ ತಾತನವರ ಕಾಲದಿಂದ ನಾವು ಯೋಚನೆ ಮಾಡಬೇಕಂದ್ರೆ, ಒಂದೇ ತಾತನವರು ಕೂಡ ಆಂಜನೇಯ ರೆಡ್ಡಿಯವರು ಸಹ ಚಿಂತಾಮಣಿಯಲ್ಲಿ ಆಗ MLA ಆಗಿದ್ದಾಗ ಚಿಂತಾಮಣಿಗೆ ಏನೇನು ನೆಸಿಟಿ ಇದೆ ಅಂತ ಒಂದೇ ಕಡೆ ಎಲ್ಲ ಕೆಲಸಗಳು ನೆರವಾಗುವಂತೆ ಪೊಲೀಸ್ ಸ್ಟೇಷನ್ ಆಗಲಿ, ಸಬ್ ರಿಜಿಸ್ಟರ್ ಆಫೀಸ್ ಆಗಲಿ, ಕೋರ್ಟ್ ಆಗಲಿ, ಮತ್ತು TB ಆಗಲಿ, ಮುನ್ಸಿಪಲ್ ಆಫೀಸ್ ಆಗಲಿ, ಬೆಂಗಳೂರು ರಸ್ತೆಗೆ ಆಗಿನ ಒಂದು ಸಂದರ್ಭದಲ್ಲೇ ಅವರು ಪೂರ್ವ ಯೋಚನೆಯಲ್ಲಿ ಮಾಡಿದ್ದಾರೆ. ಅದೇ ಪ್ರಕಾರ ನಮ್ಮ ಸುಧಾಕರ್ ಅವರು ತಂದೆಯವರು ಚೌಡರೆಡ್ಡಿಯವರು ಸಹ ಒಳ್ಳೆಯ ಒಂದು ಮಿನಿಸ್ಟರ್ ಪೋಸ್ಟ್ ತಗೊಂಡು ಅವರು ಕೂಡ ಒಳ್ಳೆಯ ಅಭಿವೃದ್ಧಿಗಳನ್ನು ಮಾಡಿರ್ತಾರೆ. ಅದೇ ಪ್ರಕಾರ ಚೌಡರೆಡ್ಡಿಯವರು ಇದಾದ ಮೇಲೆ ಅವರು ನಮ್ಮ ಸುಧಾಕರ್ ಅವರು ಮೊದಲನೇ ಬಾರಿಗೆ MLA ಆದಾಗ
ಅವ್ರ ಕನಸುಗಳೇ ಚಿಂತಾಮಣಿಯನ್ನು ಮಾದರಿಯನ್ನಾಗಿ ಮಾಡಬೇಕು ಅಂತ ಅವ್ರ ಕನಸುಗಳಿತ್ತು. ಆಗ ಅವ್ರ ಪೀರಿಯಡಲ್ಲಿ ಏನು ಬೇಕೋ ಅವರು ಮಾಡಿದರು. ಮತ್ತು ಕಾರಣಾನುಸಾರ ಒಂದು 10 ವರ್ಷಗಳ ಕಾಲ ಅವರಿಗೆ ಅವಕಾಶ ಸಿಗಲಿಲ್ಲ. ಈಗ ಮತ್ತೆ ಅವಕಾಶ ಸಿಕ್ಕಿ 3 ವರ್ಷಗಳಾಗಿದೆ. ಈ 3 ವರ್ಷಗಳಲ್ಲಿ ತುಂಬ ಅವಿರತವಾಗಿ, ಅಂದರೆ ರಾತ್ರಿ ಹಗಲು ಏನೇನು ಅನುದಾನಗಳು ತರಬೇಕು, ಏನೇನು ಕೆಲಸಗಳು ಮಾಡಬೇಕು, ಜನಗಳಿಗೆ ಏನೇನು ಅನುಕೂಲ ಆಗುತ್ತೆ ಅನ್ನೋದನ್ನು ಎಲ್ಲ ಜನರಿಗೂ ಗೊತ್ತು. ಅದೇ ಪ್ರಕಾರ ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ದಯವಿಟ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಇವ್ರಿಗೊಂದು ಸ್ಥಾನಮಾನ ಕಲ್ಪಿಸಿ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಲು ತಾವು ಅವಕಾಶ ನೀಡಬೇಕೆಂದು ತಮ್ಮಲ್ಲಿ ಪರಿಪರಿವಾಗಿ ವಿನಂತಿಸ್ತಾ ಇದ್ದೀವಿ. ಯಾಕೆಂದರೆ ಸುಧಾಕರ್ ಸಾಹೇಬರು ಒಳ್ಳೆ ಚತುರರು ಮತ್ತು ಜನ ಅಭಿಪ್ರಾಯವನ್ನು ಗ್ರಹಿಸಿದ್ದಾರೆ ಮತ್ತು ಒಳ್ಳೆ ಒಂದು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಈ ಬಾರಿ ಎಲೆಕ್ಷನ್ನಲ್ಲಿ ಒಳ್ಳೆ ಮೆಜಾರಿಟಿ ತಗೊಂಡು ಜನಗಳಿಗೆ ಏನೇನು ಅವರು ಮಾತು ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲ ಅನುದಾನಗಳನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಸಹ ಜನಗಳಿಗೆ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದೇ ನಮ್ಮ ಸುಧಾಕರ್ ಸಾಹೇಬರು ತುಂಬ ಸಮರ್ಥರಾಗಿದ್ದಾರೆ. ಅವರಿಗೆ ತಾವು ಸರ್ಕಾರದಲ್ಲಿ ಮತ್ತೆ ಅವರಿಗೆ ಮಂತ್ರಿ ಪದವಿಯನ್ನು ಕೊಟ್ಟು ಅವರನ್ನು ಕೆಲಸ ಕಾರ್ಯಕ್ರಮವನ್ನು ಮುಂದುವರ್ಸೋಕ್ಕೆ ತಾವಂದರು ಯೋಚನೆ ಮಾಡಿ ದಯವಿಟ್ಟು ಅವ್ರಿಗೊಂದು ಇನ್ನೂ ಒಂದು ಅವಕಾಶ ಕೊಡಬೇಕು ಅಂತ ತಮ್ಮ ಪೂರ್ವ ಬೆಳಗಾರ ಸಂಘದಿಂದ ಮತ್ತು ಚಿಂತಾಮಣಿ ತಾಲೂಕು ಜನ ಪರವಾಗಿ ಮತ್ತು ಜಿಲ್ಲೆಯ ಜನ ಪರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ದಯವಿಟ್ಟು ಅವ್ರನ್ನ ಮುಂದುವರಿಸಬೇಕು. ಯಾಕಂದರೆ ತಮಗೂ ಗೊತ್ತಿದೆ ಸುಧಾಕರ್ ಅವರು ಎಷ್ಟು ಚತುರರಿದ್ದಾರೆ, ಯಾವ ಥರ ಜನಾಭಿಪ್ರಾಯವನ್ನು ಗಳಿಸ್ತಾ ಇದ್ದಾರೆ, ಯಾವ ಥರ ಅವರು ಮಾಡಿದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆಯ ಒಂದು ಇದು ಮೀಟಿಂಗನ್ನು ಕರೆದಿದ್ರು, ಯಾವ ಥರ ಜನ ಸೇರಿದರು, ಶಿಡ್ಲಘಟ್ಟದಲ್ಲಿ ಸೇರಿದರು, ಯಾವ ಥರ ಜನ ಸೇರಿದರು, ಯಾವ ಥರ ಅವರು ಜನಗಳನ್ನು ಒಗ್ಗೂಡಿಸ್ತಾರೆ ಅನ್ನೋದು ತಮಗೂ ಗೊತ್ತಿದ್ದ ವಿಷಯ. ದಯವಿಟ್ಟು ಒಳ್ಳೆ ನಮ್ಮ ಸುಧಾಕರ್ ಸಾಹೇಬರು ಒಳ್ಳೆಯ ಒಂದು ಆಡಳಿತಗಾರರಾಗಿದ್ದಾರೆ. ದಯವಿಟ್ಟು ಅವರಿಗೆ ಇನ್ನೂ ಒಂದು ಸಾರಿ ಅವಕಾಶ ಕೊಟ್ಟು ಈ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಲು ತಮ್ಮಲ್ಲಿ ಕೋರ್ತಾ ಇದ್ವಿ. ದಯವಿಟ್ಟು ಇದನ್ನು ಮಾಡಬೇಕು ಅಂತ ನಾವು ಚಿಂತಾಮಣಿ ತಾಲೂಕು ಪೂರ್ವ ಬೆಳಗಾರ ಸಂಘದ ವತಿಯಿಂದ ತಮ್ಮನ್ನು ವಿನಂತಿಸ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಕೊಡಲೇಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತಮ್ಮ ಶಾಸಕರು ಮತ್ತು ಬಗ್ಗೆ ಹೇಳಬೇಕಂದ್ರೆ ಇನ್ನೂ ಬಹಳ ವಿಷಯಗಳಿದೆ. ಯಾಕಂದರೆ ನಮ್ಮ ಚಿಂತಾಮಣಿ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನ ಇವತ್ತು ಒಳ್ಳೆಯ ಹೆಸರುವಾಸಿ ಗಳಿಸಲು ರೆಡಿಯಾಗಿದೆ. ಅದನ್ನು ತುಂಬ ಅನುಕೂಲದಂತೆ ವಿನ್ಯಾಸ ಮಾಡಲಾಗಿದೆ. ಅದೇ ಥರ ವಾಲ್ಮೀಕಿ ಭವನ ಆಗಲಿ ಮತ್ತು ಇನ್ನು ರೈತರಿಗೆ ಸಹಾಯವಾಗುವುದಕ್ಕೆ ಚೆಕ್ ಡ್ಯಾಮ್ಗಳು ಮತ್ತು ಇಲ್ಲಿ ಕೆರೆಗಳು ಮತ್ತು ಟೌನ್ ಸಿಟಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಸಹ ಅವರು ಉನ್ನತ ಶಿಕ್ಷಣದ ಬಗ್ಗೆ ಒಂದೇ ಅಲ್ಲ ಯೋಚನೆ ಮಾಡ್ತಾ ಇರೋದು. ಅವರು ಉನ್ನತ ಶಿಕ್ಷಣ ಸಚಿವರಾಗಿ ಶಿಕ್ಷಣದಲ್ಲಿ ಕೂಡ ಒಳ್ಳೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಅವರು ಪ್ರಗತಿಗೆ ಪರಕ್ಕೆ ಬಂದಿರ್ತಾರೆ. ಅದೇ ಥರ ಒಂದು ಭಾಗಕ್ಕೆ ಸೀಮಿತವಾಗದಂತೆ ಎಲ್ಲ ಥರದಲ್ಲೂ ಕೂಡ ಜನಗಳಿಗೆ ಏನೇನು ಅನುಕೂಲ ಆಗಬೇಕು ಅನ್ನೋ ಥರದಲ್ಲಿ ಯೋಚನೆ ಮಾಡಿ ರೈತರಿಗಾಗಲಿ ದೀನದಲಿತರಿಗಾಗಲಿ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಯಾರು ನಮ್ಮ ಜಾತಿಗಳಿಗಾಗಲಿ ಅನುಕೂಲ ಆಗಬೇಕು ಅವರ ತಗ್ಗಟ್ಟಾಗಿ ಅವರಿಗೆ ಅನುಕೂಲ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅದೇ ಥರ ಎಲ್ಲ ಪ್ರಗತಿಪರ ಜಾತಿಗಳಿಗೂ ಕೂಡ ಜಾಗ ಕೊಟ್ಟು ಅವ್ರು ಏನೇನು ಬೇಕು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೋಕ್ಕೆ ಎಲ್ಲನೂ ಅದು ಸಹಾಯ ಮಾಡಿದ್ದಾರೆ. ದಯವಿಟ್ಟು ಇದೆಲ್ಲ ತಮ್ಮ ಗಮನಕ್ಕೆ ಬಂದಿರುತ್ತೆ. ದಯವಿಟ್ಟು ಇನ್ನು ಮುಂದೆ ಕೂಡ ಅವರು ಇದೇ ಥರ ಅಭಿವೃದ್ಧಿಪಡಿಸಿ ಕಾಂಗ್ರೆಸ್ ಒಂದು ಪಕ್ಷವನ್ನು ಬಲಪಡಿಸಲು ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಒಂದು ಹೆಸರು ತರಲು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕೆಂದು ನಮ್ಮಲ್ಲಿ ಮನವಿ ಮಾಡ್ತೇನೆ.